ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಚಲುವರಾಯಸ್ವಾಮಿ ಅವರು ಇಬ್ರು ಕೂಡ ಒಬ್ರಿಗೊಬ್ರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಚಲುವರಾಯಸ್ವಾಮಿಗೆ, ಚಲುವರಾಯಸ್ವಾಮಿ ಅವರು ಎಚ್.ಡಿ. ಕುಮಾರಸ್ವಾಮಿಗೆ ಇಬ್ರು ಕೂಡ ಒಬ್ರಿಗೊಬ್ರು ತಪ್ಪನ್ನ ಹುಡುಕೊಂಡು ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಅವರಿಬ್ಬರ ನಡುವೆ ಅದೇನು ರಾಜಕೀಯ ವೈಮನಸ್ಸು? ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಚಲುವರಾಯಸ್ವಾಮಿಗೆ ರಾಜಕೀಯದ ಎರಡು ತಲೆ ಇದೆ ನಿಮಗೆ ಅಂತ ಹೇಳ್ತಾರೆ. ಚಲುವರಾಯಸ್ವಾಮಿ ಅವರು ಎಚ್.ಡಿ. ಕುಮಾರಸ್ವಾಮಿಗೆ ಹೇಳ್ತಾರೆ ಗಾಂಧಿ ಅವರು ಬಿಟ್ರೆ ಸತ್ಯವನ್ನ ಹೇಳೋದು ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. ನಿಜಕ್ಕೂ ಇವರಿಬ್ಬರ ನಡುವೆ ಏನ್ ನಡೀತಾ ಇದೆ? ಯಾವೊಂದು ವಿಚಾರಕ್ಕೋಸ್ಕರ ಶುರುವಾಯ್ತು ಈ ಒಂದು ಜಗಳ? ಚಲುವರಾಯಸ್ವಾಮಿ ಅವರು ಅದೆಂಥ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರು ಅದೆಂಥ ಮಾತನ್ನ ಚಲುವರಾಯಸ್ವಾಮಿ ಅವರಿಗೆ ಹೇಳಿದ್ದಾರೆ? ಇವರಿಬ್ಬರ ರಾಜಕೀಯ ವೈಮನಸ್ಸು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿವರೆಗೆ ಹೋಗುವಂತಹ ತಪ್ಪೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ. ಮೊದಲು ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಎಕ್ಸ್ ಅನ್ನ ಹಾಕ್ತಾರೆ. ಎಕ್ಸ್ ಅಂದ್ರೆ ಟ್ವೀಟ್ ಅನ್ನ ಹಾಕ್ತಾರೆ. ಆ ಟ್ವೀಟ್ ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಈಗ ನಾನು ಹೇಳ್ತೀನಿ ಕೇಳಿ. ತೆರಿಗೆ ಪಾಲು ಅನುದಾನದಲ್ಲಿ ಅನ್ಯಾಯವಾಗಿದೆ ಎಂದು ದಿಲ್ಲಿಗೆ ಯಾತ್ರೆ ಹೊರಟಿರುವ ಪಕ್ಷದ ಎರಡು ತಲೆ ರಾಜಕೀಯ ಈಗ ಬೆತ್ತಲಾಗಿದೆ. ಅದರ ವರಸೆ ಹೇಗಿದೆ ಅಂದ್ರೆ ಕರ್ನಾಟಕಕ್ಕೆ ಒಂದು ನೀತಿ, ಕೇರಳಕ್ಕೆ ಮತ್ತೊಂದು ನೀತಿ ಅಂತ ಹೇಳಲಾಗ್ತಾ ಇದೆ. ಕೇರಳದ ಸಿಎಂ ಶ್ರೀ ಪಿಣರಾಯಿ ವಿಜಯನ್ ಅವರು ತಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು ಅನುದಾನದಲ್ಲಿ ಅನ್ಯಾಯ ಆಗಿದೆ, ಇದಕ್ಕೆ ಕೇಂದ್ರದ ವಿರುದ್ಧ ದನಿ ಎತ್ತೋಣ ಬನ್ನಿ, ಸಹಕಾರ ನೀಡಿ ಅಂತ ಕರೆದ್ರೆ ಕೇರಳ ಕಾಂಗ್ರೆಸ್ಸಿಗರು ಕೊಟ್ಟ ಉತ್ತರ ಹೀಗಿತ್ತು: ಜನರ ಹಣವನ್ನ ನೀವು ಅನಗತ್ಯ ವೆಚ್ಚಗಳಿಗೆ ಪೂಲು ಮಾಡ್ತಿದ್ದೀರಿ, ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ವಿಜಯನ್ ಅವರು ಕರೆದಿದ್ದರ ಸರ್ವಪಕ್ಷ ಸಭೆಗೂ ಅಸಹಕಾರವನ್ನ ತೋರಿಸಿದ್ದಾರೆ ಕೇರಳದ ಕಾಂಗ್ರೆಸ್ಸಿಗರು. ವಿಜಯ್ ಅವರು ಕರೆದಿದ್ದ ಸರ್ವಪಕ್ಷ ಸಭೆಗೂ ಅಸಹಕಾರವನ್ನ ತೋರಿಸಿದ್ದಾರೆ ಕಾಂಗ್ರೆಸ್ಸಿಗರು. ಕೇಂದ್ರ ಸರ್ಕಾರದ ವಿರುದ್ಧ ಕೇರಳ ವಿಧಾನಸಭೆಯಲ್ಲಿ ನಿರ್ಮಾಣ ಅಂಗೀಕರಿಸುತ್ತಲೂ ಗೈರಾಗಿದ್ದಾರೆ ಮತ್ತು ಕಲಾಪವನ್ನು ಬಹಿಷ್ಕಾರ ಮಾಡಿದ್ದಾರೆ ಅಂತ ಟ್ವೀಟ್ ನ ಮೂಲಕ ಹೇಳಿದ್ದಾರೆ. ಇಲ್ಲಿ ವಿಚಾರ ಇಷ್ಟೇ, ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ರೀತಿಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರ ಎಕ್ಸ್ ನಲ್ಲಿ ಇಷ್ಟೇ ಹೇಳ್ಕೊಂಡಿದ್ದು ಅವರು. ನಿಜಕ್ಕೂ ಇಲ್ಲಿನ ಕಾಂಗ್ರೆಸ್ಸಿಗರು ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯ ಆಗಿರಬಹುದು, ಡಿ.ಕೆ. ಶಿವಕುಮಾರ್ ಆಗಿರಬಹುದು, ನಮಗೆ ಸರಿಯಾಗಿ ಕೇಂದ್ರದಿಂದ ಸಹಾಯಧನ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಹೋರಾಟವನ್ನ ಮಾಡಿದ್ರಲ್ವಾ? ಅದೇ ವಿಚಾರಕ್ಕಾಗಿ ಕೇರಳದಲ್ಲಿ ಸಿಪಿಐ ಸರ್ಕಾರ ಕೇಳುತ್ತೆ, ಬನ್ನಿ ನಮಗೂ ಕೇಂದ್ರದಿಂದ ಏನೋ ಸರಿಯಾದ ಅನುದಾನ ಸಿಗ್ತಾ ಇಲ್ಲ, ನಾವು ಹೋಗೋಣ ಅಂತ ಕಾಂಗ್ರೆಸ್ ಅವ್ರನ್ನ ಕೇಳುತ್ತೆ. ಆಗ ಕಾಂಗ್ರೆಸ್ ಅಲ್ಲಿದ್ದ ನಾಯಕರು, ಸರಿಯಾದ ಜನ ಬರ್ತಾ ಇದ್ದಾರೆ, ನೀವು ಅಗತ್ಯಕ್ಕೆ ತಕ್ಕಂತಹ ಜನರಿಗೆ ಸಹಾಯ ಮಾಡ್ತಾ ಇಲ್ಲ, ಅವರಿಗೆ ಬೇಕಾಗಿರುವಂತಹ ಕುಂದುಕೊರತೆಯನ್ನ ನೀವು ನೋಡ್ತಾ ಇಲ್ಲ, ಸಿಪಿಐ ಪಕ್ಷ ನೀವು ನೋಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿಗರು ಕೇರಳದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳ್ತಿದ್ದಾರೆ, ಕೇರಳದಲ್ಲಿ ಒಂದು ಕಾಂಗ್ರೆಸ್ ಇದೆ, ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಇದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಕೇರಳಕ್ಕೂ ಅನ್ಯಾಯ ಆಗ್ಬೇಕಲ್ವಾ? ನಿಮ್ಮ ಪಕ್ಷದವರೇ ನಿಮಗೆ ಸರಿಯಾದ ಸಾಥನ್ನ ನೀಡ್ತಿಲ್ಲ ಅಂತ ಹೇಳಿ ಇವರು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದು. ಈ ವಿಚಾರವಾಗಿ ಚಲುವರಾಯಸ್ವಾಮಿ ಅವರು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕೀಯದ ಎರಡೆಲೆ ಹಾವು ಅಂತ ಹೇಳಿದ್ದಾರೆ, ಎರಡು ತಲೆ ಹಾವು ಅಂತ ಹೇಳಿದ್ದಾರೆ. ಅದಕ್ಕೆ ಚಲುವರಾಯಸ್ವಾಮಿ ಅವರು ಉತ್ತರವನ್ನ ನೀಡಿದ್ದಾರೆ. ಉತ್ತರವನ್ನ ಏನ್ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಚಿವ ಚಲುವರಾಯಸ್ವಾಮಿ ಅವರ ನಡುವೆ ಮಾತಿನ ಸಮರ ಮುಂದುವರೆದಿದೆ. ಇತ್ತೀಚೆಗೆ ಚಲುವರಾಯಸ್ವಾಮಿ ಅವರು ಎರಡು ತಲೆ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅವರು, ಪಾಪ ಅವರಿಗೆ ಮಾತ್ರ ಒಂದೇ ತಲೆ ಇರುವುದು, ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಬಿಟ್ರೆ ಸತ್ಯವನ್ನ ಹೇಳುವುದು ಅವರೊಬ್ಬರೇ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಅವರೊಬ್ಬರೇ ಅಂತಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಅಂತ ಅರ್ಥ. ಇನ್ನು ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆದ ಪ್ರತಿಭಟನೆಯನ್ನ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬದ್ಧತೆ ಇರಬೇಕಾಗಿತ್ತು. ನಮ್ಮ ಹೋರಾಟಕ್ಕೆ ಡಿ.ಕೆ. ಸುರೇಶ್ ಹೊರತುಪಡಿಸಿ ಸ್ವಾಭಿಮಾನಿ ಸಂಸದರು ಯಾರೂ ಬರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ್ರು ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆಗಳು ಇವೆ ಅಂತ ಕೂಡ ತಿಳಿಸಿದ್ದಾರೆ. ಮುಂದಿನ 10 ದಿನಗಳಲ್ಲಿ ಈ ಬಗ್ಗೆ
ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನಾರಾಯಣಗೌಡ ಅವರು ಭೇಟಿ ಮಾಡಿದ್ದ ಕುರಿತು ಪ್ರಶ್ನೆಯನ್ನ ಮಾಡಿದಾಗ ಮುಖ್ಯಮಂತ್ರಿ ಜೊತೆ ಮಾತನಾಡಿದ ಕೂಡಲೇ ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಂದಿನ 10 ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನ ಕೊಡ್ತೀವಿ. ಪಕ್ಷ ಸೇರುವ ವಿಚಾರವಾಗಿ ನಾರಾಯಣಗೌಡರು ಯಾವುದೇ ಬೇಡಿಕೆಯನ್ನ ಇಟ್ಟಿಲ್ಲ. ನಾವು ಯಾವುದೇ ಭರವಸೆಯನ್ನ ಕೊಟ್ಟಿಲ್ಲ. ಈ ಹಿಂದೆಯೇ ಹೇಳಿದಂತೆ ಮಂಡ್ಯ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ಗೆ ಸೇರ್ತಾರೆ. ನಾರಾಯಣಗೌಡ ಅವರು ಜೆಡಿಎಸ್ ಸರಿ ಇಲ್ಲ ಎಂದು ಬಿಜೆಪಿಗೆ ಹೋದ್ರು. ಈಗ ಅವರಿಬ್ಬರು ಒಂದಾಗಿದ್ದಾರೆ ಅಂತ ಕಾಂಗ್ರೆಸ್ ಕಡೆಗೆ ಬರ್ತಿರೋ ತರ ಕಾಣ್ತಿದೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಚಲುವರಾಯಸ್ವಾಮಿ ಅವರು ಹಾಗೆ HD ಕುಮಾರಸ್ವಾಮಿ ಅವರ ವಾಗ್ದಾಳಿ ಹೇಗಿತ್ತು ಅಂತ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.